ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತು ಸೃಷ್ಟಿ ಹಬ್ಬ. ಎಲ್ರಿಗೂ ಕೂಡ ಸೃಷ್ಟಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ನಮ್ಮ ಮನೇಲಿ ಯಾವ ರೀತಿ ನಾವು ಹಬ್ಬನ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ. ನಾನಿವತ್ತು ಬೆಳಗ್ಗೆನೇ ರೊಟ್ಟಿ ಚಟ್ನಿ ಮಾಡಿ ಇವ್ರಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಇನ್ನೇನು ಕೆಲಸ ಮಾಡೋಕ್ಕೆ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆಯವರು ಏನೋ ಕಿರಿಕ್ ಮಾಡ್ತಾಯಿದ್ದಾರೆ. ಏನಂತೂ ನೋಡಲ್ಲ, ಸರಿ ಇತ್ತೋ ಇದು ಅಂತ. ನಾವೆಲ್ಲ ಹುಡ್ಕೊಡ್ತೀವಿ, ನೀವು ಮಾತ್ರ ಏನು ಹುಡ್ಕಲ್ಲ. ನೀವೆಲ್ಲ ಸ್ಟ್ರೈಟ್ ಆಗಿ ಇರ್ತಿದಾರಿ. ನೇರ ಅಷ್ಟೇ. ದೋಸೆ ತಗೋತೀರಾ, ರೊಟ್ಟಿ ತಗೋತೀರಾ ಸ್ಕೂಲ್ಗ? ರೊಟ್ಟಿ ತಗೊಂಡ್ರೆ ಚಟ್ನಿ ಪುಡಿ ಮೊಸರು ತಗೊಂಡು. ಕೆಲವೊಂದು ದೇವಸ್ಥಾನಗಳು ಹತ್ರದಲ್ಲೇ ಇರ್ತವೆ, ನಮಗೂ ಕೂಡ ಗೊತ್ತಿರಲ್ಲ. ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ. ರೇವಣ ಸಿದ್ದೇಶ್ವರ ಬೆಟ್ಟ. ರೇವಣ ಸಿದ್ದೇಶ್ವರ ಬೆಟ್ಟ ಅದೆಲ್ಲಿರೋದು? ರಾಮನಗರದಲ್ಲಿ ಇರೋದಾ? ಈ ಚಾಮುಂಡಮ್ಮನಿಗೆ ಹೋಯ್ತಾರಲ್ಲ ಆ ಕಡೆನಾ? ಚಾಮುಂಡಮ್ಮನಿಗೆ ಅಲ್ಲಿ ಎಲ್ಲ ಹೋಯ್ತಾರ? ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಎಲ್ಲ ಹೋಯ್ತಾರ? ಕಾಳಗಾರ ಶುಕ್ರವಾರ ಆಗಿತ್ತು, ಚಾಮುಂಡಮ್ಮನ ದೇವಸ್ಥಾನಕ್ಕೆ ಹೋಗ್ಬರ್ಬೇಕು. ರೊಟ್ಟಿ ಹಾಕಿದ್ರೆ ಚಟ್ನಿ ಪುಡಿ ಮೊಸರು ಹಾಕೋದು, ದೋಸೆ ಹಾಕೋದ್ರೆ ಚಟ್ನಿ ಮೊಸರು ಕೊಂಡೋದು ದೀಪಾವಳಿ ಸೃಷ್ಟಿ ಹಬ್ಬ ಮುಗಿಯೋವರೆಗೂ ನಮ್ಮಲ್ಲಿ ನಾನ್ ವೆಜ್ ಮಾಡಲ್ಲ. ಹಂಗಾಗಿ ನನ್ನ ಮಗಳಿಗೆ ತಮಾಸೆ ಮಾಡ್ತಾಯಿದ್ದಾರೆ, 2 ಪೀಸ್ ಕಬಾಬ್ ಹಾಕ್ಸ್ಕೊ ತಿನ್ನು ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಎಲ್ಲ ಆಯಿತು. ಎಲ್ಲ ಆದಮೇಲೆ ಅವರೆಲ್ಲ ಸ್ಕೂಲ್ಗೆ ಹೋದ್ರು. ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಕೂಡ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ಸ್ನಾನ ಮಾಡಿ ದೀಪ ಹಚ್ಚೋದ್ರು. ನಾನು ದೀಪ ಹಚ್ಚೋಗ್ತೀನಿ, ಇನ್ನು ಬಾಕಿ ನೀನು ಕೆಲಸ ಮಾಡ್ಕೊ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ನಾನು ಕೂಡ ದೇವ್ರ ಮುಂದೆ ರಂಗೋಲಿನ ಇಡ್ತಾಯಿದ್ದೀನಿ. ಇದು ಕಡಲೆಕಾಯಿ ಪೆರ್ಸಲ್ಲಿ ತಂದಿದ್ದು ಜರಡಿ ಅಂತ ಹೇಳಿದ್ನಲ್ವ, ರಂಗೋಲಿ ಜರಡಿ ತುಂಬಾ ಚೆನ್ನಾಗಿದೆ. ದೀಪದ ಥರನೇ ಇದೆ ನೋಡೋದಕ್ಕೆ. ನಂಗೆ ತುಂಬ ಇಷ್ಟ ಆಯಿತು ಇದು. ನೋಡಿ, ದೇವ್ರ ಮನೇಲಿ ಕೆಂಪು ನೆಲಕ್ಕೆ ಹೋದಕ್ಕೂ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವತ್ತು ನಾನು ನಮ್ಮ ರಾಯರಿಗೆ ಏನು ನೈವೇದ್ಯಕ್ಕೆ ಮಾಡಿಲ್ಲ, ಬರೀ ಹಾಲನ್ನೇ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಸೃಷ್ಟಿ ಮಾಡಬೇಕಾದ್ರೆ ಇಷ್ಟೇ ಸಿಂಪಲಾಗಿ ಮಾಡೋದು. ಕೆಲವರು ಎಳ್ಳು ಕಿಚಡಿ ಮತ್ತು ಉರಕ್ಕಿ ತಂಬಿಟ್ಟು ಇದೆಲ್ಲ ಮಾಡ್ತಾರೆ. ನಮ್ಮ ಮನೇಲಿ ಈ ಪದ್ಧತಿ ಮಾಡಿಲ್ಲ. ನಮ್ಮ ಅತ್ತೆ ಇಷ್ಟೇ ಮಾಡೋದು. ನಾವು ಏನಿದ್ರು ಹಾಲು, ಸಕ್ಕರೆ, ತುಪ್ಪ, ಕಿತ್ತಳೆ ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಬಾಳೆಹಣ್ಣು, ಗೆಜ್ಜೆ ವಸ್ತ್ರ, ಹೂವು ಇಷ್ಟನ್ನ ನಾವು ಹುತ್ತದ ಹತ್ರ ತಗೊಂಡೋಗಿ ಪೂಜೆನ ಮಾಡ್ಕೊಬರ್ತೀವಿ. ನಾವು ಅಲ್ಲಿಗೆ ತಗೋಗ್ಬೇಕಾದ್ರೆ ಅದೆಲ್ಲ ನಾವು ಇಲ್ಲಿ ಮನೇಲಿ ತಟ್ಟೆಗೆ ಹಾಕಿ ಪೂಜೆ ಮಾಡಿಬಿಟ್ಟು ನಮ್ಮ ಮನೆ ದೇವರು ಕುಲದೇವರ ನೆಂದು ನಾಗಪ್ಪನ ನೆಂದು ಹೊರಗಡೆ ಹೋಗಿ ಪೂಜೆನ ಮಾಡ್ಕೊಂಡು ಬರ್ತೀವಿ. ನೋಡಿ, ಮಕ್ಕಳೆಲ್ಲ ಚಿಕ್ಕವರಾಗಿದ್ದಾಗ ನಾನು ನಮ್ಮ ಯಜಮಾನ್ರು ಎಲ್ಲ ಹೋಗಿ ಮಕ್ಕಳ ಜೊತೆ ಪೂಜೆ ಮಾಡ್ಕೊಂಡು ಹುತ್ತದ ಮಣ್ಣು ಇಕ್ಕೊಂಡು ಆ ಕಡೆಯಿಂದ ಆ ಪ್ರಸಾದನ ತಿನ್ಕೊಂಡು ಬರ್ತಾಯಿದ್ದೋ. ಹಾಲು, ಸಕ್ಕರೆ, ಬಾಳೆಹಣ್ಣು ಹುತ್ತಕ್ಕೆ ಹಾಕ್ತೀವಲ್ಲ, ಅದನ್ನು ಕೂಡ ಪ್ರಸಾದ ತಿನ್ಕೊಂಡು ಬರ್ತಾಯಿದ್ದೋ ಸ್ವಲ್ಪ. ಅದಾದ ನಂತರ ಮನೆಗೆ ಬಂದು ಊಟ ಮಾಡ್ತಾಯಿದ್ದೋ. ತಿಂಡಿ ಮಾಡಿ ಊಟ ಮಾಡ್ತಾಯಿದ್ದೋ. ನೋಡಿ, ಇವತ್ತು ಫಸ್ಟ್ ಟೈಮು ನಾನು ಬೆಳಗ್ಗೆ ತಿಂಡಿ ಮಾಡಿ ಅವರೆಲ್ಲರೂ ಸ್ಕೂಲಿಗೆ ಕಳಿಸಾದ ನಂತರ ಇಲ್ಲಿ ನಾನು ಮನೆಯೆಲ್ಲ ಒರೆಸಿ ಗುಡಿಸಿ ಸ್ನಾನ ಮಾಡಿ ಪೂಜೆನ ಮಾಡ್ತಾಯಿದ್ದೀನಿ. ಇದಕ್ಕೆ ಉಪವಾಸ ಇರಬೇಕು, ಒಪ್ಪತ್ತಿರಬೇಕು. ಉಪವಾಸ ಅಂದರೆ ದಿನ ಪೂರ್ತಿ ಇರೋದೇನು ಬೇಡ. ಒಪ್ಪತ್ತಿದ್ದು ನಾಗಪ್ಪನ ಪೂಜೆ ಮಾಡಿ ಬಂದು ನಾವು ಊಟ ಮಾಡಿದ್ರೂ ಪರವಾಗಿಲ್ಲ. ಹಂಗಾಗಿ ನಾನು ಕೂಡ ಉಪವಾಸ ಇದ್ದು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಪೂಜೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ, ಇವತ್ತು ಮನೆಗೆಲ್ಲ ಪೂಜೆ ಮಾಡಾಯಿತು. ಪೂಜೆ ಮಾಡಿ ಇವಾಗ ಡೋರ್ ಕೂಡ ಲಾಕ್ ಮಾಡಿದ್ದೀನಿ. ಇವಾಗ ಹುತ್ತದ ಹತ್ರ ಹೋಗ್ತಾಯಿದ್ದೀನಿ. ಇಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ. ನೀವು ಹೋಗೋದೇ ಸಾಕು ಅಂತ ಕಾಯ್ಕೊಂಡಿದ್ರು ಅವರು.
ನಾವು ಕೂಡ ನಾಗಪ್ಪನ ಗುಡಿ ಹತ್ರ ಬಂದೋ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಬರೋಷ್ಟೊಳಗೆ ತುಂಬ ಜನ ಪೂಜೆನ ಮಾಡಿದ್ದಾರೆ. ನಾನು ತುಂಬ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ಹೋಗ್ತಿದ್ದೆ. ಅವಾಗ ಯಾರೂ ಬರ್ತಾನೆ ಇರಲಿಲ್ಲ. ಇವಾಗ ನೋಡ್ತಾಯಿದ್ರೆ ಎಲ್ಲ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ನಾನು ಬಂದಿರೋದೇ ಲೇಟ್ ಅಲ್ವಾ, 11 ಗಂಟೆ ಆಗಿದೆ. ಹಂಗಾಗಿ ನೋಡಿದೆ, ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿದರು. ಸರಿ ಅಂತೇಳಿ ನಾನು ಕೂಡ ಇಲ್ಲಿ ಬಂದು ಸ್ವಲ್ಪ ನೀರೆಲ್ಲನ ಹಾಕಿ ಪೂಜೆನ ರೆಡಿ ಮಾಡ್ತಾಯಿದ್ದೀನಿ. ಜೊತೆಗೆ ಗುಂಡನೂ ಬಂದಿದ್ದಾನೆ, ಅವರ ಅಮ್ಮ ಗುಂಡ ಎಲ್ಲ ಬಂದಿದ್ದಾರೆ. ಅವ್ರನ್ನ ಜೊತೆ ಕರ್ಕೊಂಬಂದು ನಾನು ಕೂಡ ಪೂಜೆನ ಮಾಡ್ತಾಯಿದ್ದೀನಿ. ನೋಡಿ, ನಾವು ಇಷ್ಟೇ ಸಿಂಪಲ್ಲಾಗಿ ನಮ್ಮ ನಾಗಪ್ಪನಿಗೆ ಪೂಜೆ ಮಾಡೋದು. ಬೇರು, ಹತ್ತಿ ಮರದ ಬೇರು ಏನು ಹಾವು ಥರನೇ ಕಾಣಿಸ್ಬಿಡವು. ಅವು ಜೀವನೇ ಕೈಯಲ್ಲಿ ಇಟ್ಕೊ ಓಡಾಡಿದ್ದೀನಲ್ಲಿ. ಲಕ್ಷ್ಮಿಯವ್ರು ಹೇಳ್ತಾಯಿದ್ರು, ನೀವು ಈ ಥರ ಪೂಜೆ ಮಾಡ್ತಿರಲ್ಲ, ನನಗಂತೂ ಭಯ ಆಗುತ್ತೆ. ಯಾಕೆಂದರೆ ನಮಗೆ ಪೂಜೆಗೆ ಹೇಳಿದರು, ನಾವು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೋ. ಅಲ್ಲಿ ಹತ್ತಿ ಮರದ ಬೇರು ನೋಡಿ ನಾನು ಭಯ ಪಡ್ತಾಯಿದ್ದೆ. ಇದೇ ಅವೇನು ಅನ್ನೋ ಥರ ನನಗೆ ಫೀಲ್ ಆಯ್ತಿತ್ತು, ಭಯ ಆಗ್ತಾಯಿತ್ತು ಅಂತ ಹೇಳ್ತಾಯಿದ್ರು. ನಾನು ನಗು ಬಂತು ಅವ್ರು ಹೇಳ್ತಾ ಇರೋದು ನೋಡಿ. ಇಲ್ಲವ, ನನಗೆ ಯಾವತ್ತೂ ಆ ಸ್ವಾಮಿ ನನ್ನಪ್ಪ ಕಾಣಿಸ್ಕೊಂಡಿಲ್ಲ. ಯಾರ ಕಣ್ಗೂ ಕಾಣೋದು ಬೇಡ, ನಮ್ಮಪ್ಪ ಸಂತುಷ್ಟಿಯಾಗಿ ಬಂದು ನಾವು ಮಾಡೋಂಥ ಪೂಜೆ, ನಾವು ಹಾಕ್ದಂಥ ಹಾಲನ್ನ ಕುಡ್ದೇವ್ರು ಸಂತುಷ್ಟಿಯಾಗಿ ಹೋಗಲಿ, ಯಾರ ಕಣ್ಗೂ ಕಾಣೋದು ಬೇಡ ಅಂತ ಹೇಳಿ ನಾವು ಕೈ ಮುಗಿದು ಪೂಜೆ ಮಾಡ್ತೀವಿ. ಹಂಗಾಗಿ ನನಗೆ ಯಾವ ವರ್ಷವೂ ಕಾಣಿಸಿಲ್ಲ ಸ್ವಾಮಿ ನಮ್ಮಪ್ಪ ಅಂತೇಳಿ ನಾನು ಕೂಡ ಪೂಜೆನ ಮಾಡ್ತಾಯಿದ್ದೀನಿ. ಸೈಟೇ ಫುಲ್ ಇದು, ಅರ್ಧ ಸೈಟು ದೇವ್ರಿಗೆ ಅಂತಲೇ ಬಿಟ್ಬಿಟ್ಟವ್ರು. ಹೋಗುತ್ತಾ ಇನ್ನೇನು ವಿಧಿ ಇಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಯಾವುದೋ ದೇವರು. ಹಾಂ, ಹೌದು, ಅಷ್ಟೇ. ಹೌದು. ಈ ಕಡೆನೇ ಕಿಚ್ಚು. ನಾನು ಬೆಂಗ್ಳೂರಿಗೆ ಬಂದಾಗ ಈ ಥರ ಎಲ್ಲ ಉತ್ತಕ್ಕೆ ತನಿ ಹರ್ಕೊಂಡು ಎಲ್ಲಿ ಬರ್ತಾರೆ, ಇಲ್ಲೆಲ್ಲ ಉತ್ತ ಇರುತ್ತಾ ಬೆಂಗಳೂರಲ್ಲಿ ಅಂತ ಅನ್ಕೊಂಡೆ. ಖಂಡಿತ ಎಲ್ಲ ಕಡೆನೂ ಉತ್ತ ಇದೆ, ಹಳ್ಳೀಲಿ ಸಿಟಿಲಿ ಎಲ್ಲ ಕಡೆನೂ ಉತ್ತ ಇದೆ. ಯಾಕೆಂದರೆ ಇಲ್ಲೂ ಕೂಡ ಆ ನಾಗಪ್ಪನ ನಂಬಿ ಪೂಜೆ ಮಾಡೋಂಥ ಭಕ್ತರಿದ್ದಾರೆ. ನಾನು ಹಿಂಗೆ ಆ ಕಡೆ ಥಿಯೇಟ್ರ್ ಹತ್ರ ಓಡಾಡಬೇಕಾದ್ರೆ ನೋಡಿದೆ, ಉತ್ತ ಇದೆ, ನಾನು ಹೋಗಿ ತನಿ ಹರಿದು ಪೂಜೆ ಮಾಡ್ತೀನಿ ಅಂತ ಹೇಳಿದೆ. ನಮ್ಮ ಮನೆಯವರು ಮಾಡು ಆಯಿತು ಅಂತ ಅಂದರು. ಒಂದು ವರ್ಷ ಮಾಡಿದೆ. ಒಂದು ವರ್ಷ ಮಾಡಾದ್ಮೇಲೆ ನೆಕ್ಸ್ಟ್ ವರ್ಷ ಬಂದು ಏನೋ ಅವ್ರಿಗೆ ಬೇಜಾರಾಗಿ, ಏನು ದೇವ್ರು ಮಾಡಿ ನಾವು ಹಿಂಗಾಗಿದ್ದೀವಿ, ಬೇಡ ಬಿಡು, ಏನು ಮಾಡೋದು ಬೇಡ ಅಂತ ಅಂದರು. ಸರಿ ಇವ್ರು ಅಂದ್ರಲ್ಲ ಅಂಥೇಳಿ ನಾನು ಕೂಡ ವರ್ಷ ಹೋಗಿ ಸೃಷ್ಟಿ ಹಬ್ಬನ ಮಾಡಲಿಲ್ಲ. ಅದಾದ ನಂತರ ಸ್ಟಾರ್ಟ್ ಆಯ್ತು ನೋಡಿ, ನನಗೆ ನಿದ್ದೆ ಮಾಡೋದಕ್ಕೆ ಆಗಲಿಲ್ಲ. ದಿನ ಬೆಳಿಗ್ಗೆ ಹೊತ್ತು ಹೆಂಗೋ ಆಗೋಗೋದು, ಸಾಯಂಕಾಲ ಆಯಿತು ಅಂದರೆ ಸಾಕು, ಹಾವು ಇಲ್ಲೇ ಬರ್ತದೆ, ಇಲ್ಲೇ ಹೋಯ್ತದೆ. ಕನಸಲ್ಲೂ ಕೂಡ ನಿದ್ರೆನೇ ಮಾಡೋಕ್ಕಾಯ್ತಿರ್ಲಿಲ್ಲ, ಅಷ್ಟು ನನಗೆ ಹಾವು ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಅವಾಗ ನಮ್ಮ ಮನೆಯವ್ರಿಗೆ ಬೋದೆ, ನಿಮ್ಮಿಂದ ನಾನು ಪೂಜೆ ಮಾಡೋದನ್ನ ತಪ್ಪಿಸ್ದೆ ನೋಡಿ, ನನಗೆ ಹೆಂಗೆ ಕಾಣಿಸ್ಕೊತದೆ ನಾಗಪ್ಪ ಅಂತ ಹೇಳಿದೆ. ಆಗ ನಮ್ಮ ಚಿಕ್ಕಮ್ಮನಿಗೆ ಹೇಳಿದೆ. ಅವರು, ಇಲ್ಲ ಮಗ, ಮಾಡಬೇಕು, ಮಾಡು, ಏನು ನಮ್ಮ ಅಪ್ಪನಿಗೆ ಏನು ಮಾಡ್ತೀರಾ, ಕಷ್ಟ ಬಂತು ಅಂತ ದೇವ್ರು ಬಿಟ್ಟು ಬಿಡೋಕ್ಕಾಗಲ್ಲ, ಮಾಡು ಅಂತ ಹೇಳಿದ್ರು. ಅದಾದ ನಂತರ ನಾನು ಮತ್ತೆ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಹಿಡ್ಕೊ. ಹಾಂ, ಸ್ವಾಮಿ ಮಾಡಿ. ಅಡ್ಬಿಳು ಆಂಟಿ ಬಿದ್ರಲ್ಲ, ಹಂಗೆ ಅಡ್ಬಿಳು. ಹಂಗೆ ಅಡ್ಬೀಳೋದೇ ಗೊತ್ತಿಲ್ಲ. ಇಲ್ಲಿ ನಾಗಪ್ಪನ ಮೇಲೆ ಇಷ್ಟು ಭಕ್ತಿ ಬರೋದಕ್ಕೆ ಕಾರಣ ಏನು ಗೊತ್ತಾ? ಇನ್ನೂ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಮಗಳಿಗೆ ತಲೆ ತುಂಬ ಗಾಯ ಆಗಿತ್ತು. ತಲೆ ತುಂಬ ಗಾಯ ಆಗಿ ನಾನು ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಅದು ತುಂಬ ಬ್ಯಾಡ್ ಸ್ಮೆಲ್ಲು, ಒಂಥರ ಕ್ಯೂ ಥರ ಹರಿಯೋದು, ಆ ಥರ ಎಲ್ಲ ಆಗಿತ್ತು. ಹಿಂಗೆಲ್ಲ ಆಗಿದೆಯಲ್ಲ ಅಂತ ಹಾಸ್ಪಿಟ್ಲಿಗೆ ತೋರಿಸಿದೆ. ಅಲ್ಲಿ ಅದು ಕಮ್ಮಿ ಆಗಲಿಲ್ಲ, ಹಾಸ್ಪಿಟ್ಲಿಗೆ ತೋರಿಸಿದ್ರು ಕಮ್ಮಿ ಆಗಲಿಲ್ಲ. ಹಂಗಾಗಿ ಒಬ್ಬರು ಅಜ್ಜಿ ನೋಡಿಬಿಟ್ಟು, ಇದು ನಾಗರ ಸಿಕ್ಕೋ ಮಗ, ಇದು ಆಸೆ ಇದ್ದರೆ ಮಾತ್ರ ಸ್ವಾಮಿ ಯಾರ ಮೇಲಾದರೂ ಬರ್ತಾನೆ, ಮಕ್ಕಳು ದೊಡ್ಡವರು ಚಿಕ್ಕವರು ಅಂತಲ್ಲ, ಚಿಕ್ಕ ಹುಟ್ಟು ಮಕ್ಕಳಿಗೆಲ್ಲ ಬರುತ್ತೆ, ಇದೇನು ತೊಂದರೆ ಆಯ್ಕಿಲ್ಲ, ಇಲ್ಲಿ ಮತ್ತಿ ತಳೇಶ್ವರನ ದೇವಸ್ಥಾನ ಅದೇ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅವಾಗ ನಾನು ನಮ್ಮ ಅತ್ತೆ ಎಲ್ಲ ಹೋಗಿ ಅಲ್ಲಿ ಮತ್ತಿ ತಳೇಶ್ವರನ ದೇವಸ್ಥಾನದಲ್ಲಿ ಅಲ್ಲಿ ಕೊಳ ಇದೆ, ಅಲ್ಲಿ ಸ್ನಾನ ಮಾಡಿ
ಉಳ್ಸೇವೆ ಮಾಡಿ ಸ್ವಾಮಿಗೆ ಪೂಜೆ ಮಾಡಿಸಿ ಅಲ್ಲೇ ನಾವು ಒಪ್ಪತ್ತು ಬಿಡಬೇಕು. ಪಾತ್ರೆ ತಗೊಂಡೋದ್ರೆ ನಾವು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಒಪ್ಪತ್ತು ಬಿಟ್ಟು ಬರ್ಬೋದು. ಹಂಗಾಗಿ ನಾವು ಅಲ್ಲೇ 2-3 ಸಲ ಹೋಗಿ ಒಪ್ಪತ್ತು ಬಿಟ್ಟು ಪೂಜೆ ಮಾಡ್ಕೊಂಬಂದು ನನ್ನ ಮಗಳಿಗೆ ಲಾಸ್ಟಲ್ಲಿ ಮುಡಿ ಕೊಟ್ಕೊಂಬಂದು ವಾಸಿ ಆಯಿತು. ಅದು ವಾಸಿ ಆದಮೇಲೆ ನಾವು ನಾಗಪ್ಪನ ನಂಬಿ ಈ ಪೂಜೆನ ಮಾಡ್ತೀವಿ. ಖಂಡಿತ ನಿಮಗೇನಾದರೂ ಈ ಥರ ಗಾಯ ಸಮಸ್ಯೆ ಅಂದರೆ ತುರ್ಕೆ ಥರ ಅಥವಾ ಉರುಪು ಥರ ಎಡಿಯೋದು, ಕಪ್ಪು ಮಚ್ಚೆ ಥರ ಇರೋದು, ತೀರ ಜಾಸ್ತಿ ಕಡ್ತಾ ಬರುತ್ತೆ, ಈ ಥರ ಎಲ್ಲ ಇದ್ದರೆ ಅದು ನಾಗರಸಿಕ್ಕೆ ಇರುತ್ತೆ. ನೀವು ಹಾಸ್ಪಿಟ್ಲಿಗೆ ತೋರಿಸಿ ಕಮ್ಮಿ ಆಗಿಲ್ಲ ಅಂದರೆ ಖಂಡಿತ ಈ ಪೂಜೆನ ಮಾಡಿ. ನಾವು ಈ ಥರ ಹಬ್ಬ ಮಾಡಿಲ್ಲ ಅಂದರೆ ಇದೇನು ಸಮಸ್ಯೆ ಆಗೋಲ್ಲ. ಗುರುವಾರ, ಮಂಗಳವಾರ, ಭಾನುವಾರ ಈ 3 ದಿನದಲ್ಲಿ ಯಾವ ವಾರ ಆದರೂ ಪರವಾಗಿಲ್ಲ. ನೀವಿರೋ ಕಡೆ ಅಕ್ಕಪಕ್ಕ ಅಲ್ಲೆಲ್ಲಾದರೂ ಹುತ್ತ ಇರ್ಬೋದು ಅಥವಾ ನಾಗರ ಕಲ್ಲಿರ್ಬೋದು, ಅಲ್ಲಿಗೆ ಹೋಗಿ ನೀವು ಬೆಳಿಗ್ಗೆ ಸ್ನಾನ ಮಾಡಿ ಮಡಿಯಿಂದ ಭಕ್ತಿಯಿಂದ ಹೋಗಿ ಪೂಜೆ ಮಾಡಿ ಮತ್ತು ಅದನ್ನ ಎರೆದ್ಬಿಟ್ಟು ಅಲ್ಲಿರೋ ಮಣ್ಣನ್ನು ತಂದು ನಿಮ್ಗೆ ಎಲ್ಲಿ ಗಾಯ ಇದೆ ಅಲ್ಲಿಗೆ ಸ್ವಲ್ಪ ಹಚ್ಕೊಳ್ಳಿ. ನಾಗಪ್ಪನ ನೆನೆದು ನಿಮ್ಮ ಸಮಸ್ಯೆನ ದೂರ ಮಾಡಿ ಅಂತ ಕೇಳ್ಕೊಳ್ಳಿ. ಖಂಡಿತ ವಾಸಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.